ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಶಾಲ್ ಕೈಲಿ ವ್ಲಾಗ್ಸ್. ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆದರೆ ಲೈಕ್ ಮಾಡಿ. ಇವತ್ತು ನಾವು ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಎದ್ದೆಲ್ಲರೂ ಸ್ನಾನ ಮಾಡಿಕೊಂಡು ಇವಾಗ ಟೈಮ್ 7 ಗಂಟೆ ಆಗಿದೆ. ಇವಾಗ ಮನೆ ಬಿಟ್ಟು ಹೋಗ್ತಾ ಇದ್ದೀವಿ. ನಾವಿವಾಗ ಇವೆಲ್ಲಿ ಹೋಗ್ತಾ ಇದ್ದೀವಿ. ಮಳೆ ಸ್ವಲ್ಪ ಲೈಟಾಗಿ ಬರ್ತಾಯಿತ್ತು ನಾವು ಹೋಗ್ಬೇಕಾದ್ರೆ. ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ಇರೋದು ದೊಡ್ಡಬಳ್ಳಾಪುರದಲ್ಲಿ. ನಮ್ಮ ಮನೆಯಿಂದ 1 ಅವರ್ ಬೇಕು ದೊಡ್ಡಬಳ್ಳಾಪುರಕ್ಕೆ ಹೋಗೋಕೆ. ನಾವಿವಾಗ ದೇವಸ್ಥಾನ ರೀಚ್ ಆದ್ವಿ. ಇವಾಗ ದೇವಸ್ಥಾನದಿಂದ ಒಳಗಡೆ ಹೋಗ್ತಾ ಇದ್ದೀವಿ. ನಾವು ದೇವಸ್ಥಾನಕ್ಕೆ ಹೋಗಿದ್ದು ಸಂಡೇ, ಅದಕ್ಕೆ ಫುಲ್ಲು ರಶ್ ಇತ್ತು. ಅದಕ್ಕೆ ಎಲ್ಲರನ್ನೂ ಕೆಳಗಡೆ ಕಳಿಸ್ತಾಯಿದ್ರು. ರಶ್ ಇಲ್ಲ ಅಂದಿದ್ರೆ ಒಳಗಡೆ ಬಿಡ್ತಾಯಿದ್ರು ಬ್ಯಾರಿಕೇಡ್ ಒಳಗಡೆ. ಇವಾಗ ಫುಲ್ಲು ಬ್ಯಾರಿಕೇಡ್ ಹಾಕಿದ್ದಾರೆ. ನಾವು ಕಾರ್ನ ಫುಲ್ಲು ಕೆಳಗಡೆ ಪಾರ್ಕಿಂಗ್ ಮಾಡಿದ್ವಿ. ದೇವಸ್ಥಾನ ಫುಲ್ ಕೆಳಗಡೆ ಅಲ್ಲಿ ಪಾರ್ಕಿಂಗ್ ಏರಿಯಾ ಇದೆ, ಅಲ್ಲಿ ಪಾರ್ಕ್ ಮಾಡಿದ್ವಿ ನಾವು ಕಾರ್ನ. ನೋಡಿ, ನಾವು ಇವಾಗ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ ಮೇಲ್ಗಡೆ ದೇವಸ್ಥಾನಕ್ಕೆ. ದೇವ್ರ ದರ್ಶನ 6 ಗಂಟೆಯಿಂದ 8:30ವರೆಗೂ ಅಷ್ಟೇ ದರ್ಶನ ಇರೋದು. 8:30ಯಿಂದ 1 ಅವರ್ ದರ್ಶನ ಇರಲ್ಲ. ಆವಾಗ ದೇವ್ರಿಗೆ ಅರ್ಚನೆ ಮತ್ತು ಅಭಿಷೇಕ ಮಾಡ್ತಾ ಇರ್ತಾರೆ. ನಾವು ಬೆಳಗ್ಗೆ ಬೇಗ ಹೋಗಿದ್ರಿಂದ ಅಷ್ಟೊಂದೇನು ರಶ್ ಇರಲಿಲ್ಲ. ಅದಕ್ಕೆ ನಾವಿವಾಗ ಕ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ. ನಾವಿವಾಗ ದೇವಸ್ಥಾನದ ಒಳಗಡೆ ಎಂಟರ್ ಆಗಿದ್ದೀವಿ. ನಾವು ಬೇಗ ಹೋಗಿದ್ದರಿಂದ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ದೇವ್ರ ದರ್ಶನ ಮಾಡ್ಕೊಂಡು ಆಚೆ ಕಡೆ ಬಂದ್ವಿ. ಆಚೆ ಕಡೆ ಬಂದುಬಿಟ್ಟು ನಾನೊಂದು ಇಡ್ಕೈ ಹುಟ್ಟಿದ್ದೆ. ದೇವಸ್ಥಾನ ಮುಂದೆಗಡೆನೆ ಉತ್ತಾ ಇತ್ತು. ಅಲ್ಲಿ ಹೋಗ್ಬಿಟ್ಟು 1 ಗ್ಲಾಸ್ ಹಾಲು ಹಾಕ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಹಂಗೆ ಘಾಟಿಯಿಂದ ವಾಪಸ್ ಹೋಗ್ಬೇಕಾದ್ರೆ ಯಾರು ಹೇಳಿದ್ರು ಇಲ್ಲಿ ಶನೇಶ್ವರ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಿ ಅಲ್ಲೂ ಚೆನ್ನಾಗಿದೆ ಅಂತ. ಅದಕ್ಕೆ ನಾವು ಶನೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾವಿವಾಗ ದೇವಸ್ಥಾನದ ಒಳಗಡೆ ಎಂಟರ್ ಆಗ್ತಾಯಿದ್ದೀವಿ. ದೇವಸ್ಥಾನದ ರೋಡ್ ಒಳಗಡೆ ಫುಲ್ಲು ಘಾಟ್ ಸೆಕ್ಷನ್ ಇತ್ತು. ಇವಾಗ ಹೋಗ್ತಾ ಇದ್ದೀವಿ. ನನ್ನ ತಮ್ಮ ನೆಲ್ಲಿಕಾಯಿ ತಿಂತಾ ಇದ್ದಾನೆ. ನಾವು ಶನೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಬೆಟ್ಟದ ಮಧ್ಯ ಒಂದು ಟ್ರೈನ್ ಹೋಗ್ತಾಯಿತ್ತು. ಅದು ಸೇಮ್ ನೋಡೋಕೆ ಅನಕೊಂಡ ಥರನೇ ಇತ್ತು. ದೂರದಲ್ಲಿ 2 ಬೆಟ್ಟನ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇತ್ತು. ದೇವಸ್ಥಾನದ ಹತ್ರನೇ ಒಂದು ಕೆರೆ ಇದೆ. ಫುಲ್ಲು 360 ಡಿಗ್ರಿ ನೇಚರ್ ಇದೆ. ಆ ನೇಚರ್ ಮಧ್ಯದಲ್ಲಿ ಒಂದು ಯಾರೋ ರೆಸಾರ್ಟ್ ಮಾಡಿದ್ದಾರೆ. ಫುಲ್ಲು ವ್ಯೂ ಪಾಯಿಂಟ್ ಅಂತ ಫುಲ್ ಚೆನ್ನಾಗಿದೆ. ಅದ್ರ ಮಧ್ಯೆ ದೇವಸ್ಥಾನ ಇರೋದು. ನಾವಿವಾಗ ದೇವಸ್ಥಾನದ ಹತ್ರ ಬಂದ್ವಿ. ಒಳಗಡೆ ಕಾರ್ ಪಾರ್ಕ್ ಮಾಡ್ತಾ ಇದ್ದೀವಿ. ನೋಡಿ, ನಾವು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ಶನೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದರದು ದೇವ್ರ ಬೆಟ್ಟದ ಹತ್ರ.
ನಾವು ದೇವಸ್ಥಾನಕ್ಕೆ ಫಸ್ಟ್ ಎಂಟ್ರಿ ಆದ ತಕ್ಷಣ ಒಂದು ಶಿವಲಿಂಗ ಕಾಣಿಸುತ್ತೆ. ಆಮೇಲೆ ಶಿವಲಿಂಗದಿಂದ ಒಂದು ಕಲ್ಲೊಂದು ಶನೇಶ್ವರ ಕಾಣಿಸುತ್ತೆ. ಅದರಿಂದ ದೊಡ್ಡಕ್ಕಿರೋದು ಅದು ಲೋಹದಿಂದ, ಪಂಚಲೋಹದಿಂದ ಮಾಡಿದ ವಿಗ್ರಹ. ಅದು 71 ಅಡಿ ಇದೆ. ಅದು ನೋಡಿ, ಇಲ್ಲಿ ಶನೇಶ್ವರ ದೇವಸ್ಥಾನ ಹತ್ರ ವ್ಯೂ ಹೆಂಗಿದೆ. ಇಲ್ಲಿ ಪಕ್ಕದಲ್ಲಿ ಒಂದು ಕೆರೆ ಇದೆ, ಇಲ್ಲೊಂದು ತೇರಿದೆ, ಇನ್ನೂ ರೆಡಿ ಆಗಿಲ್ಲ ನೋಡಿ. ಇಲ್ಲಿ ಫುಲ್ಲು ವ್ಯೂ ಇದೆ. ಫುಲ್ಲು ನಾವು ಇವಾಗ ದೇವಸ್ಥಾನದಿಂದ ಮುಗಿಸ್ಕೊಂಡು ದೊಡ್ಡಬಳ್ಳಾಪುರ ಡಿಮಾರ್ಟ್ ಹತ್ರ ಬಂದಿದ್ದೀವಿ ನೋಡಿ. ಫ್ಲೈಟ್ ಇಲ್ಲ ತಲೆ ಮೇಲೆ ಹೋಗ್ತಾ ಇದೆ ನೋಡಿ. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ. ನಮ್ಮಮ್ಮ ಕಾಮಿಡಿ ಇರಬೇಕು ಅಂತ ಇದ್ದಾರೆ. ಒಳಗಡೆ ಐಸ್ ಕ್ರೀಮ್ ಮಾರ್ತಾ ಇದ್ದಾರೆ. ಬರ್ಬೇಕಾದ್ರೆ ತಿನ್ಕೊಂಡು ಹೋಗೋಣ. ಹಾಗೆ ಮನೆಗೆ ಹೋಗ್ಬೇಕಾದ್ರೆ ಡಾಮಿನೋಸಲ್ಲಿ ಆಫರ್ ಇತ್ತು, ಅದಕ್ಕೆ ಡಾಮಿನೋಸ್ಗೆ ಹೋಗಿದ್ವಿ. ಡಾಮಿನೋಸಲ್ಲಿ ಪಿಜ್ಜಾ ತಿನ್ಕೊಂಡು ಮನೆಗೆ ಹೋದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.